UKG ಅಲ್ಲಿದ್ದಾನೆ. ಅವನಿಗೆ 5 ವರ್ಷ. ಸೊ ಅವನ ಸ್ಕೂಲ್ ಫೀಸ್ ಎಷ್ಟು ಪೇ ಮಾಡ್ತೀನಿ ವರ್ಷಕ್ಕೆ, ಅವನ ಬಸ್ ಫೀಸ್ ಎಷ್ಟು ಪೇ ಎಲ್ಲ ಗೊತ್ತಿರಬಹುದು. ನಾನು ಆಲ್ಮೋಸ್ಟ್ 5 ಇಯರ್ಸ್ ಇಂದ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟೆಂಟ್ ಕ್ರಿಯೇಟರ್ ಆಗಿ ಕೆಲಸ ಮಾಡ್ತಿದ್ದೀನಿ ಆಸ್ ಅ ಮಾಮ್ ಬ್ಲಾಗರ್. ಸೊ ಮೋಸ್ಟ್ ಆಫ್ ದ ಬ್ರಾಂಡ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಲೈಕ್ ಫಸ್ಟ್ ಕ್ರೈ, ಸಾಕಷ್ಟು ಕ್ಲೋದಿಂಗ್ ಬ್ರಾಂಡ್ಸ್. ನೀವು ಇದನ್ನ ಝೀರೋ ಸ್ಪೆಂಡಿಂಗ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಅವನ ಪ್ಲೇ ಡೇಟ್ ಆ ಥರದ್ದೆಲ್ಲ ಮುಂಚೆ ನಾನು ತುಂಬಾ ಸ್ಪೆಂಡ್ ಮಾಡ್ತಿದ್ದೆ. ಅವನಿಗೆ ಅಂತ ಸ್ಪೆಸಿಫಿಕ್ ಆಗಿ ನಾವು ಶಾಪ್ ಮಾಡೋದು ಫ್ರೂಟ್ಸ್. ನನ್ನ ಕುಕ್ ಇದ್ದಾರೆ, ಅವ್ರ ಹತ್ರ ಪ್ರಿಪೇರ್ ಮಾಡ್ತೀನಿ. ಕೆಲವೊಂದ್ಸಲ ನಾನು ಕೂಡ ಹೊಸ ಹೊಸ ರೆಸಿಪೀಸ್ನ ಟ್ರೈ ಮಾಡ್ತೀನಿ. ಲೈಕ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ 5 ವರ್ಷದ ಮಗ ತರ್ವ್ ಅಂತ ಅವನ ಹೆಸರು, ಸೊ ಚೆರಿ ಅಂತ ನಾವೆಲ್ಲ ಕರಿತೀವಿ. ಸೊ ಅವನ ಸ್ಕೂಲ್ ಫೀಸ್ ಎಷ್ಟು ಆ್ಯಂಡ್ ಅವನಿವಾಗ PG3 ಅಂದರೆ UKG ಅಲ್ಲಿದ್ದಾನೆ. ಅವನಿಗೆ 5 ವರ್ಷ. ಸೊ ಅವನ ಸ್ಕೂಲ್ ಫೀಸ್ ಎಷ್ಟು ಪೇ ಮಾಡ್ತೀನಿ ವರ್ಷಕ್ಕೆ, ಅವನ ಬಸ್ ಫೀಸ್ ಎಷ್ಟು ಪೇ ಮಾಡ್ತೀನಿ, ಹಾಗೆಯೇ ಅವನಿಗೆ ನಾನು ಪ್ರತಿ ತಿಂಗಳು ಕೂಡ ಒಂದಿಷ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಹಾಕಿದ್ದೀನಿ, ಅದಕ್ಕೆ ನಾನು ಎಷ್ಟು ಸ್ಪೆಂಡ್ ಮಾಡ್ತೀನಿ, ಅವನ ಕ್ಲಾದಿಂಗ್ ಮೇಲೆ ಎಷ್ಟು ಸ್ಪೆಂಡ್ ಮಾಡ್ತೀನಿ ಎವ್ರಿ ಮಂತ್, ಅವನ ಸ್ನ್ಯಾಕ್ಸ್, ಔಟಿಂಗ್, ಫ್ರೂಟ್ಸ್, ಹಾಗೆಯೇ ಅವನ ಟಾಯ್ಸ್, ಇದೆಲ್ಲದಕ್ಕೂ ನಾನು ಎಷ್ಟು ಸ್ಪೆಂಡ್ ಮಾಡ್ತೀನಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ ಅವನ ಸ್ಕೂಲ್ ಫೀಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಅವನಿಗೆ ಒಂದು ಪ್ರತಿಷ್ಠಿತ ಸ್ಕೂಲ್ಗೆ ಹಾಕಿದ್ದೀನಿ. ಸೊ ಅವನಿವಾಗ UKG ಅಲ್ಲಿ ಓದ್ತಾ ಇದ್ದಾನೆ, ಅಂದರೆ PG3. PG1, PG2, PG3 ಇದು 3 ಕೂಡ ಅದೇ ಸ್ಕೂಲಲ್ಲೇ ಓದಿದ್ದಾನೆ. ಸೊ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾನು ಸ್ಕೂಲ್ ನೇಮ್ನ ರಿವೀಲ್ ಮಾಡೋದಿಲ್ಲ. ಇದು ಬ್ಯಾಂಗ್ಳೂರ್ RR ನಗರಲ್ಲಿರುವಂಥ ಒಂದು ಸ್ಕೂಲು. ಸೊ ಈ ಸ್ಕೂಲ್ ಫೀಸ್ ಎಷ್ಟು ಇದೆ ಆ್ಯಂಡ್ ಎಷ್ಟು ಪೇ ಮಾಡಿದ್ದೀನಿ ಪ್ರತಿ ವರ್ಷ ಅನ್ನೋದನ್ನು ಕೂಡ ಹೇಳ್ತೀನಿ. ಆ್ಯಂಡ್ ಈ ವರ್ಷ ನಾನು ಎಷ್ಟು ಸ್ಕೂಲ್ ಫೀಸ್ ಪೇ ಮಾಡಿದ್ದೀನಿ ಅಂತ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಮೊದಲನೇದಾಗಿ ನಾನು ಈ ವರ್ಷ ಅವನಿಗೆ ಸ್ಕೂಲ್ ಫೀಸ್ ಪೇ ಮಾಡಿರೋದು ಬಂದು 1,94,600 rupees. ಅಂದರೆ ಅವನ ಟ್ಯೂಷನ್ ಫೀಸ್ ಬಂದು 1,47,000 ಇದೆ. ಆಕ್ಟಿವಿಟಿ ಫೀ ಅಂತ 7,800 ಚಾರ್ಜ್ ಮಾಡಿದ್ದಾರೆ. ಕಂಪ್ಯೂಟರ್ ಫೀ 3,600, ಆರ್ಟ್ ಆ್ಯಂಡ್ ಕ್ರಾಫ್ಟ್ 4,200, ಟ್ರಾನ್ಸ್ಪೋರ್ಟೇಷನ್ ಅಂದರೆ ಬಸ್, ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಆ ಸ್ಕೂಲ್ ಇದೆ. ಬಟ್ ನಾವು ಸ್ಕೂಲ್ ಬಸ್ನೇ ಪ್ರಿಫರ್ ಮಾಡ್ತೀವಿ. ಯಾಕೆ ಅಂದರೆ ಸ್ಕೂಲ್ ಒಳಗೆ ಆ್ಯಕ್ಚುಲಿ ಈ ಔಟ್ಸೈಡ್ ವೆಹಿಕಲ್ನ ಅಲೋ ಮಾಡೋದಿಲ್ಲ. ಸೊ ಸ್ಕೂಲ್ ಸ್ವಲ್ಪ ಒಳಗಿರೋದ್ರಿಂದ ತುಂಬ ದೂರ ಮಕ್ಕಳು ನಡ್ಕೊಂಡು ಹೋಗಬೇಕು ಆ್ಯಂಡ್ ಬ್ಯಾಗೆಲ್ಲ ಹೊತ್ಕೊಂಡು ನಡ್ಕೊಂಡು ಹೋಗೋದು ಕಷ್ಟ ಅಂತ. ಈವೊಂದು ಅದು ಹತ್ತಿರ ಇದ್ರೂ ಕೂಡ ಬೆಳಗ್ಗೆ 8:40 ಒಂದು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ 12:45 ಸ್ಕೂಲ್ ಬಿಟ್ಟು ಅವ್ನು 1 ಗಂಟೆ ಅಷ್ಟೊತ್ತಿಗೆ ಮನೇಲಿರ್ತಾನೆ. ಸೊ ಹಾಗಾಗಿ ನಾವು ಸ್ಕೂಲ್ ಬಸ್ನೇ ಪ್ರಿಫರ್ ಮಾಡಿದ್ದೀವಿ. ಬಿಕಾಸ್ 7:40ಗೆ ಡ್ರಾಪ್ ಮಾಡಬೇಕು, ಅದು ಸ್ವಲ್ಪ ಕಷ್ಟ ಆಗುತ್ತೆ ಬೆಳಗ್ಗೆ ಅಂತ ಹೇಳಿ ನಾವು ಸ್ಕೂಲ್ ಟ್ರಾನ್ಸ್ಪೋರ್ಟ್ನೇ ಪ್ರಿಫರ್ ಮಾಡಿದ್ದೀವಿ. ಆ್ಯಂಡ್ ಸ್ಕೂಲ್ ಟ್ರಾನ್ಸ್ಪೋರ್ಟ್ ಫೀಸ್ ಬಂದು 32,000. ಸೊ ಓವರಾಲ್ ನನಗೆ 1,94,600 rupees ಬಂದಿದೆ. ಇನ್ನು PG1, PG2 ಅಲ್ಲಿ ಕೂಡ ಆಲ್ಮೋಸ್ಟ್ ಇಷ್ಟೇ ಫೀಸ್ ಪೇ ಮಾಡಿದ್ದೀವಿ. ಒಂದು 5,000 ಆ ಕಡೆ ಈ ಕಡೆ ಇರ್ಬೋದು ಅಷ್ಟೇ. ಆ್ಯಂಡ್ ಇದು ಬಿಟ್ಟು ಲೈಕ್ ಯೂನಿಫಾರ್ಮ್ಸ್ ಆ್ಯಂಡ್ ಶೂಸ್, ಬುಕ್ಸ್ ಇದಿಷ್ಟು ಸೇರಿ ಒಂದು 10,000 to 15,000 ಆಗುತ್ತೆ. ಸೊ ಓವರಾಲ್ ಲೈಕ್ 2,05,000 to 10,000 ತನಕ ಸ್ಕೂಲ್ ಚಾರ್ಜಸ್ ಬರುತ್ತೆ. ಇಷ್ಟೇ ಅವ್ರು ಸ್ಕೂಲ್ ಫೀಸ್ ಕಲೆಕ್ಟ್ ಮಾಡ್ತಾರೆ. ಇದ್ರ ಮೇಲೆ ಯಾವುದೇ ಥರ ಎಕ್ಸ್ಟ್ರಾ ಅದು ಇದು ಅಂತ ಏನೂ ಕೇಳೋದಿಲ್ಲ. ಈವನ್ ಬರ್ಡೇಸ್ಗಿರ್ಬೋದು ಅವ್ರದ್ದೇ ಓನ್ ಸ್ವೀಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಹೊರತು ಈವನ್ ಸ್ಕೂಲ್ ಡೇಗಿರ್ಬೋದು ಅದಕ್ಕೂ ಕೂಡ ಔಟ್ಫಿಟ್ಸ್ ಎಲ್ಲ ಅವರೇ ಅರೇಂಜ್ ಮಾಡ್ತಾರೆ. ಬೇರೆ ಯಾವುದಕ್ಕೂ ಎಂಡ್ ಆಫ್ ದ ಸ್ಕೂಲ್ ತನಕ ಅವ್ರು ನಮ್ಮ ಹತ್ರ ದುಡ್ಡು ಕೇಳೋದಿಲ್ಲ. ಸೊ ದಿಸ್ ಇಸ್ ದ ಫೈನಲ್ ಅಮೌಂಟ್ ನಾನು ಪೇ ಮಾಡಿರೋದು. ಅರೌಂಡ್ 2.5 to 2.10 ತನಕ ಬರುತ್ತೆ ಓವರಾಲು. ಸೊ ಇದು ಅವನ ಸ್ಕೂಲ್ ಫೀಸ್ ಡೀಟೇಲ್ಸ್. ಇನ್ನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ನಾನು ಅವನಿಗೆ ಒಂದಿಷ್ಟು ಕ್ಲಾಸಸ್ಗೆ ನಮ್ಮ ಅಪಾರ್ಟ್ಮೆಂಟಲ್ಲೇ ಕಂಡಕ್ಟ್ ಮಾಡ್ತಾರೆ, ಇದಕ್ಕೆಲ್ಲ ಸೇರಿಸಿದ್ದೀನಿ. ಸೊ ಈ ಮಂತ್ ನಾನು ಯಾವ್ಯಾವ ಕ್ಲಾಸಸ್ಗೆ ಅವನಿಗೆ ಸೇರಿಸಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಈ ಮಂತ್ ನಾನು ಅವನಿಗೆ ಚೆಸ್, ಡ್ಯಾನ್ಸ್, ಜಿಮ್ನಾಸ್ಟಿಕ್ ಹಾಗೆಯೇ ಶ್ಲೋಕ ಮತ್ತು ಕರ್ನಾಟಿಕ್ ಮ್ಯೂಸಿಕ್ಗೆ ಹಾಕಿದ್ದೀನಿ. ಈ 4 ಕ್ಲಾಸಸ್ಗೆ ಅವ್ನು ಥ್ರೂ ಔಟ್ ದ ವೀಕ್ ಹೋಗ್ತಾನೆ. ಮೊದಲನೇದಾಗಿ ಚೆಸ್ ಕ್ಲಾಸ್. ಸೊ ವಾರದಲ್ಲಿ 2 ದಿನ ಇರುತ್ತೆ, ಮಂಡೇ ಮತ್ತು ವೆಡ್ನೆಸ್ಡೇ 4 to 5 o'clock ಇರುತ್ತೆ. ಅವ್ನು ಸ್ಕೂಲಿಂದ 1 ಗಂಟೆಗೆ ಬಂದಿರೋದ್ರಿಂದ ಆಲ್ಮೋಸ್ಟ್ 2-2:30ಗೆಲ್ಲ ಅವ್ನು ಕಂಪ್ಲೀಟಾಗಿ ರೆಡಿ ಆಗಿರ್ತಾನೆ. ನಾನು ಯಾವುದೇ ಥರ ಆಫ್ಟರ್ನೂನ್ ನ್ಯಾಪ್ ಕೊಡೋದಿಲ್ಲ. ಬಿಕಾಸ್ ಅವ್ನು ರಾತ್ರಿ ಬೇಗ ಮಲ್ಕೋತಾನೆ. ಮಧ್ಯಾಹ್ನ ಮಲಗಿಸ್ಬಿಟ್ರೆ ರಾತ್ರಿ ಲೇಟ್ ಆಗುತ್ತೆ. ಸೊ 8-8:30 ಮಲ್ಕೋತಾನೆ. ಬೆಳಗ್ಗೆ ನಾನು ಅವ್ನಿಗೆ 6:30ಗೆ ಎದ್ದೇಳಿಸ್ಬೇಕಿದೆ ಬಿಕಾಸ್ 7:40ಗೆ ಸ್ಕೂಲ್ ಬಸ್ಸಿಗೆ ಕಳಿಸೋದ್ರಿಂದ. ಸೊ ಚೆಸ್ ಕ್ಲಾಸ್ಗೆ ನಾನು ಪೇ ಮಾಡ್ತಿರೋದು 1699. ಸೊ ಟೋಟಲ್ 8 ಕ್ಲಾಸ್. ಲೈಕ್ ಇಬ್ಬರೇ ಮಕ್ಕಳಿದ್ದಾರೆ. ಸೊ ಇಂಡಿವಿಜುವಲ್ ಅಟೆನ್ಷನ್ ಇದೆ. ಅಂದರೆ ಚಿಕ್ಕ ಮಕ್ಕಳು 5 years ಬಿಲೋ ಇರೋರು ಇಬ್ಬರೇ ಮಕ್ಕಳಿರೋದು. ಸೊ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಸೊ 2 ಬ್ಯಾಚಸಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಅಪಾರ್ಟ್ಮೆಂಟಲ್ಲಿ, ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು. ಲೈಕ್ 4 to 5 ಒಂದು ಬ್ಯಾಚ್ ಇರುತ್ತೆ, 5 to 6. ಸೊ ಚೆರಿ 4 to 5 ಬ್ಯಾಚಿಗೆ ಹೋಗ್ತಾನೆ. ಸೊ 1,699 rupees ನಾನು ಚೆಸ್ಗೆ ಪೇ ಮಾಡ್ತೀನಿ. ಸೊ ನೀವು ನೋಡ್ಕೊಂಬನ್ನಿ ಅವ್ನ ಚೆಸ್ ಕ್ಲಾಸ್ ಹೇಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲೇ ನಮ್ಮದು ಚರಿದು ಚೆಸ್ ಕ್ಲಾಸ್ ನಡೆಯೋದು. ದಿಸ್ ಇಸ್ ದ ಕ್ಲಬ್ ಹೌಸ್. ಇಟ್ಸ್ ಇನ್ 32nd ಫ್ಲೋರಲ್ಲಿದೆ.
ಸೊ ಅವ್ನು ಚೆಸ್ ಕ್ಲಾಸ್ಗೆ ಹೋಗೋ ಜಾಗಕ್ಕೆ ನನ್ನ ಕರ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಇಲ್ಲೇ ಚೆರಿ ಚೆಸ್ ಕ್ಲಾಸ್ ನಡೆಯೋದು. ಅವರು ಡಾನ್ಸ್ ಆಡೋದಲ್ಲ, ಸೀರಿಯಸ್. ನೆಕ್ಸ್ಟ್ ಬಂದು ಚರಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಆಲ್ಮೋಸ್ಟ್ 1.5 ಇಯರಿಂದ ಅವನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದಾನೆ. ಇದಕ್ಕೆ ನಾನು ಪೇ ಮಾಡ್ತಾ ಇರೋದು 1199 ಅಂದರೆ 1200 ರುಪೀಸ್. ಇದು ಕೂಡ ವಾರದಲ್ಲಿ 2 ದಿನ ಕ್ಲಾಸ್ ಇರುತ್ತೆ. ಟೋಟಲ್ 8 ಕ್ಲಾಸ್ ನಮ್ಮ ಅಪಾರ್ಟ್ಮೆಂಟ್ಗೆ ಬಂದು ನಮ್ಮ ಅಪಾರ್ಟ್ಮೆಂಟಲ್ಲೇ ಹೇಳ್ಕೊಡ್ತಾರೆ. ಆಲ್ಮೋಸ್ಟ್ 1.5 ಇಯರ್ಸಿಂದ ಕಲಿತಿದ್ದಾನೆ. ಸೊ ಈ ಡ್ಯಾನ್ಸ್ ಕ್ಲಾಸ್ ಅವ್ನಿಗೆ ಹಾಕಿರೋದ್ರಿಂದ ನಮ್ಮ ಅಪಾರ್ಟ್ಮೆಂಟ್ ಫಂಕ್ಷನ್ಸ್ ಎಲ್ಲ ಇದ್ದಾಗ ಅವ್ರಿಗೆ ನೀಟಾಗಿ ಕೊರಿಯೋಗ್ರಫಿ ಮಾಡಿ ಅಲ್ಲೆಲ್ಲ ಎವ್ರಿ 3 ಮಂತ್ಸ್ ಪರ್ಫಾರ್ಮೆನ್ಸ್ ಮಾಡಿಸ್ತಾರೆ, ಏನು ಕಲಿಸ್ತಾರೆ. ಅದು ತುಂಬ ಹೆಲ್ಪ್ ಆಗಿದೆ ಆ್ಯಂಡ್ ಅವನು ಕೂಡ ತುಂಬ ಎಂಜಾಯ್ ಮಾಡ್ತಾನೆ. ಸೊ ಅವ್ನು ತುಂಬ ಹೈಪರ್ ಆಕ್ಟಿವ್ ಕಿಡ್. ಅವನಿಗೆ ಸ್ವಲ್ಪ ಫಿಸಿಕಲ್ ಎನರ್ಜಿ ನಾನು ಡ್ರೈನ್ ಮಾಡಬೇಕು ಅಂತ ಈ ಥರ ಡ್ಯಾನ್ಸ್ ಕ್ಲಾಸ್, ಜಿಮ್ನಾಸ್ಟಿಕ್ ಕ್ಲಾಸ್ಗೆಲ್ಲ ಹಾಕಿದ್ದೀನಿ. ಚೆಸ್ ಯಾಕೆ ಅಂದರೆ ಸ್ವಲ್ಪ ಮೈಂಡ್ ಗೇಮ್ ಥರ ಇರಲಿ, ಲೈಕ್ ಅವನು ಲಾಜಿಕಲಿ ಥಿಂಕಿಂಗ್ ಇಂಪ್ರೂವ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಚೆಸ್ ಕ್ಲಾಸ್ಗೆ ಹಾಕಿದ್ದೀನಿ. ಸೊ ಡ್ಯಾನ್ಸ್ ಕ್ಲಾಸ್ಗೆ ಟ್ಯೂಸ್ಡೇಸ್ ಆ್ಯಂಡ್ ಥರ್ಸ್ಡೇಸ್ 5 o'clock to 6 o'clock ಅವ್ನ ಡ್ಯಾನ್ಸ್ ಕ್ಲಾಸ್ ನಡೆಯುತ್ತೆ. ಸೊ ಅವನ ಡ್ಯಾನ್ಸ್ ಕ್ಲಾಸ್ ಹೇಗೆ ನಡೆಯುತ್ತೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಚೆರಿ ಡ್ಯಾನ್ಸ್ ಕ್ಲಾಸ್ 34th ಫ್ಲೋರಲ್ಲಿ ನಡೆಯುತ್ತೆ. ವ್ಯೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಇನ್ನೂ ಕ್ಲಾಸಸ್ ಶುರು ಆಗಿರಲಿಲ್ಲ. ನಾನು ವೀಡಿಯೋ ಮಾಡಬೇಕು ಅಂತ ಹೇಳಿದ್ದಕ್ಕೆ ಎಷ್ಟು ಜನ ಮಕ್ಕಳಿದ್ರೋ ಅಷ್ಟು ಜನ ಮಕ್ಕಳ ಹತ್ರ ದೇ ಸ್ಟಾರ್ಟೆಡ್ ದ ಕ್ಲಾಸ್. ಬಟ್ ಯೂಶ್ವಲಿ ಒಂದು 8 to 10 ಕಿಡ್ಸ್ ಬರ್ತಾರೆ. ಸೊ ಚರಿ ತುಂಬ ಎಂಜಾಯ್ ಮಾಡಿಕೊಂಡು ಹೋಗ್ತಾನೆ ಡ್ಯಾನ್ಸ್ ಕ್ಲಾಸ್ಗೆ. ಅವ್ನಿಗೆ ತುಂಬ ಇಷ್ಟ ಡ್ಯಾನ್ಸ್ ಮಾಡೋದಕ್ಕಿರ್ಬೋದು ಅಥವಾ ಡ್ಯಾನ್ಸ್ ಕ್ಲಾಸಿಗೆ ಹೋಗೋದಕ್ಕೆ. ಕೇಳ್ತಾ ಇರ್ತಾನೆ ನೆಕ್ಸ್ಟ್ ಯಾವಾಗಿರುತ್ತೆ ಡ್ಯಾನ್ಸ್ ಕ್ಲಾಸ್ ಅಂತೆಲ್ಲ. ಸೊ ಹಿ ರಿಯಲಿ ಎಂಜಾಯ್ಡ್ ಆ್ಯಂಡ್ ನನಗೆ ಕೂಡ ಖುಷಿ ಇದೆ ಡ್ಯಾನ್ಸ್. ಒಂದು ಅವನ ಜಿಮ್ನಾಸ್ಟಿಕ್ ಕ್ಲಾಸ್. ಇದು ಸ್ವಲ್ಪ ತುಂಬ ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಟ್ರೈನರ್ ಬರೋದ್ರಿಂದ ಎಕ್ಸ್ಪೆನ್ಸಿವ್ ಇದೆ ಸ್ವಲ್ಪ. 2299 ರುಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ವಾರದಲ್ಲಿ 2 ದಿನ ಇರುತ್ತೆ. ಈವ್ನಿಂಗ್ಸ್ ಇರುತ್ತೆ, ಲೈಕ್ 7:30 to 8:30. ಥರ್ಸ್ಡೇಸ್ ಮತ್ತು ಮಂಡೇಸ್ ಇರುತ್ತೆ. ಸೊ ಜಿಮ್ನಾಸ್ಟಿಕ್ಸ್ ಎಲ್ಲ ಮಾಡಿ ತೋರಿಸ್ತಾ ಇರ್ತಾನೆ ಮನೇಲಿ. ಸೊ ನನಗೆ ಆಲ್ಮೋಸ್ಟ್ 8 ಮಂತ್ಸ್ ಆಯಿತು ಅವ್ನು ಜಿಮ್ನಾಸ್ಟಿಕ್ಕಿಗೆ ಹೋಗ್ತಾ. ಸೊ ಅದು ಕೂಡ ನನಗೆ ತುಂಬ ಫ್ಲೆಕ್ಸಿಬಲ್ ಆಗಿದ್ದಾನೆ, ಬಾಡಿ ತುಂಬ ಬ್ಯಾಲೆನ್ಸ್ ಸಿಕ್ಕಿದೆ ಅವನಿಗೆ. ಸೊ ಹಾಗಾಗಿ ಈ ಕ್ಲಾಸ್ ಕೂಡ ನಂಗೆ ತುಂಬ ವರ್ತ್ ಅನಿಸುತ್ತೆ. ಇದನ್ನು ಕೂಡ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಅವನು ಸ್ಕೇಟಿಂಗ್ ಕ್ಲಾಸಿಗೆ ಕಳಿಸಿದೆ, ಬಟ್ ಅವ್ನಿಗೆ ಯಾಕೋ ಮಧ್ಯದಲ್ಲಿ ಇಂಟ್ರೆಸ್ಟ್ ಹೋಯಿತು ಅಂತ ಹಿ ಲೆಫ್ಟ್ ಇಟ್. ನಾನು ಯಾವುದೇ ಕ್ಲಾಸಸ್ಗೂ ಕೂಡ ಫೋರ್ಸ್ ಮಾಡೋದಿಲ್ಲ. ಇಫ್ ಈ ಲೈಕ್ಸ್ ಆ್ಯಂಡ್ ಇಫ್ ಈ ವಾಂಟ್ ಟು ಜಾಯಿನ್ ದೆನ್ ಓನ್ಲಿ ಐ ಜಾಯಿನ್ ಹಿಮ್. ಇಲ್ಲ ಅಂತಂದರೆ ನಾನು ಅವ್ನು ಬೇಡ ಅಂದರೆ ಬೇಡ. ಹಾಗೆಯೇ ಅವ್ನು ಸ್ಕೇಟಿಂಗ್ ಕ್ಲಾಸ್ನ ಒಂದು 4-5 ಮಂತ್ಸ್ ಮಾಡಿ ಡಿಸ್ಕಂಟಿನ್ಯೂ ಮಾಡ್ದ. ಸೊ ಅವನ ಜಿಮ್ನಾಸ್ಟಿಕ್ ಕ್ಲಾಸ್ ಹೇಗೆ ನಡೀತೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಜಿಮ್ನಾಸ್ಟಿಕ್ಸ್ ನಾನು ನಮ್ಮ ಅಪಾರ್ಟ್ಮೆಂಟ್ಗೆ ಒಬ್ರು ಇದೆಲ್ಲ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾರೆ. ನಾವು ಆಚೆಯಿಂದ ಒಬ್ರನ್ನ ಮ್ಯೂಸಿಕ್ಕಿಗೆ ಅಂತ ಕರೆಸಿದ್ದೀವಿ. ಕರ್ನಾಟಿಕ್ ಮ್ಯೂಸಿಕ್ ಆ್ಯಂಡ್ ಶ್ಲೋಕ ಅಂದರೆ ಕರ್ನಾಟಿಕ್ ಮ್ಯೂಸಿಕ್ ಜೊತೆಗೆ ಶ್ಲೋಕನ ಹೇಳ್ಕೊಡ್ತಿದ್ದಾರೆ. ಆ್ಯಂಡ್ ತುಂಬ ಮಿನಿಮಲ್ ಚಾರ್ಜ್ ಮಾಡ್ತಿದ್ದಾರೆ. 1000 ರುಪೀಸ್ ಚಾರ್ಜ್ ಮಾಡ್ತಿದ್ದಾರೆ ಈ ಕ್ಲಾಸಸ್ಗೆ. ಇದು ಕೂಡ ವಾರದಲ್ಲಿ 2 ದಿನ ಇರುತ್ತೆ. ಲೈಕ್ ವೆಡ್ನೆಸ್ಡೇ ಮತ್ತು ಥರ್ಸ್ಡೇ 5:30 to 6:30 ಇರುತ್ತೆ. ಅಂದರೆ 5:30 to 6 ಮತ್ತು 6 to 7 ಥರ್ಸ್ಡೇಸ್ ಇರುತ್ತೆ, ಬಿಕಾಸ್ ಡ್ಯಾನ್ಸ್ ಕ್ಲಾಸ್ ಜೊತೆ ಮರ್ಜ್ ಆಗ್ತಿದೆ ಅಂತ ಹೇಳಿ. ಸೊ ಈ ಕ್ಲಾಸಸ್ಸು ಈಗ ರೀಸೆಂಟಾಗಿ ಶುರು ಮಾಡಿದ್ದೀನಿ. ಶ್ಲೋಕನೂ ಹೇಳ್ಕೊಡ್ತಾರೆ ಆ್ಯಂಡ್ ಕರ್ನಾಟಿಕ್ ಮ್ಯೂಸಿಕ್. ಈ ಕ್ಲಾಸಸ್ ಕೂಡ ಹೇಗೆ ನಡೀತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಂ ಸರಿ.
ಚೆರಿಯ ನಾನು ಎಕ್ಸ್ಟ್ರಾ ಕರಿಕ್ಯುಲಮ್ ಕ್ಲಾಸಸ್ಗೆ ಎಷ್ಟು ಸ್ಪೆಂಡ್ ಮಾಡ್ತಿದ್ದೀನಿ ಅಂತ ಇಟ್ಸ್ ಅರೌಂಡ್ 5000 ಅರೌಂಡ್ ಬರ್ತಾ ಇದೆ ಅವನ ಎಕ್ಸ್ಟ್ರಾ ಕರಿಕ್ಯುಲಮ್ ಕ್ಲಾಸಸ್ಗೆ. ಇನ್ನು ಕ್ಲಾತಿಂಗ್ ವಿಚಾರಕ್ಕೆ ಬಂದರೆ ಬೇಸಿಕ್ ನೀಡ್ ಅಲ್ವಾ, ಬಟ್ ನೀವು ಈ ವಾರ್ಡ್ರೋಬಲ್ಲಿ ನೋಡ್ತಾ ಇರ್ಬೋದು ಮೋಸ್ಟ್ ಆಫ್ ದ ಔಟ್ಫಿಟ್ಸ್ ಚೆರಿಗೆ ಕೊಲಾಬ್ರೇಷನಲ್ಲಿ ಬಂದಿದೆ. ನಿಮಗೆಲ್ಲ ಗೊತ್ತಿರ್ಬೋದು ನಾನು ಆಲ್ಮೋಸ್ಟ್ 5 ಇಯರ್ಸಿಂದ ಇನ್ಸ್ಟಾಗ್ರಾಮಲ್ಲಿ ಕಾಂಟೆಂಟ್ ಕ್ರಿಯೇಟರ್ ಆಗಿ ಕೆಲಸ ಮಾಡ್ತಿದ್ದೀನಿ ಆಸ್ ಅ ಮಾಮ್ ಬ್ಲಾಗರ್. ಸೊ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಲೈಕ್ ಫಸ್ಟ್ ಕ್ರೈ, ಸಾಕಷ್ಟು ಕ್ಲೋದಿಂಗ್ ಬ್ರ್ಯಾಂಡ್ಸ್ ಎವ್ರಿ ಮಂತ್ ನಮಗೆ ಸ್ಪಾನ್ಸರ್ ಮಾಡ್ತಾರೆ. ಹಾಗಾಗಿ ನಾನು ಯಾವುದೇ ಥರ ಕ್ಲಾತಿಂಗ್ ಮೇಲೆ ಅಷ್ಟಾಗಿ ಚೆರಿ ಮೇಲೆ ಸ್ಪೆಂಡ್ ಮಾಡೋದಿಲ್ಲ. ಮೋಸ್ಟ್ ಆಫ್ ದ ಥಿಂಗ್ಸ್ ಅವನಿಗೆ ಕೊಲಾಬ್ರೇಷನ್ಸಲ್ಲೇ ಬಂದಿರುತ್ತೆ. ಈವನ್ ಟಾಯ್ಸ್ ಕೂಡ ಅಷ್ಟೇ, ಸಾಕಷ್ಟು ಅವ್ನ ಬರ್ಡೇಸ್ಗೆ ಗಿಫ್ಟ್ ಬಂದಿರೋಂಥ ಟಾಯ್ಸ್, ಅದು ಬಿಟ್ಟರೆ ಕೊಲಾಬ್ರೇಷನ್ಸಲ್ಲಿ ಬಂದಿರೋಂಥ ಟಾಯ್ಸ್. ಸೊ ನಾನು ಟಾಯ್ಸ್ಗೆ ಅಂತ ಅಷ್ಟು ಸ್ಪೆಂಡ್ ಮಾಡೋದಿಲ್ಲ. ಇನ್ನು ನೀವು ನೋಡ್ಬೋದು ಕೆಲವೊಂದಿಷ್ಟು ಪಝಲ್ಸ್, ಎಜುಕೇಷನಲ್ ಪಝಲ್ಸ್ ಲೈಕ್ ಜಿನಿಮಿನಿ ಅವ್ರದ್ದು ಯೂಸ್ ಮಾಡ್ತೀನಿ, ಅದು ಕೂಡ ಎಲ್ಲ ಸ್ಪಾನ್ಸರ್ಡ್ ಆಗಿರುತ್ತೆ. ಸೊ ಅದರಿಂದನೇ ನನಗೆ ಪಝಲ್ಸ್ ಎಲ್ಲ ಬಂದಿರುತ್ತೆ. ಹಾಗಾಗಿ ನಾನು ಕ್ಲೋದಿಂಗ್ ಮತ್ತು ಟಾಯ್ಸ್, ಪಝಲ್ಸ್ ಇದ್ರ ಸೊ ಇದೆಲ್ಲ ವರ್ಕ್ಶೀಟ್ಸ್ ಇರ್ಬೋದು, ಪಝಲ್ಸ್ ಇರ್ಬೋದು, ಲೈಕ್ ಇದೆಲ್ಲದು ಕೂಡ ಲೈಕ್ ಪ್ರಮೋಷನ್ಸ್. ಸೊ ನಾನು ಆರ್ಗ್ಯಾನಿಕ್ ಆಗಿ ಜೆನ್ಯೂನ್ ಆಗಿ ಪ್ರಮೋಟ್ ಮಾಡ್ತೀನಿ. ವಾಟ್ ಐ ಯೂಸ್ ಫಾರ್ ಮೈ ಸನ್ ಅದು ಯೂಸ್ಫುಲ್ ಇದ್ದರೆ ಮಾತ್ರ ಐ ಪ್ರಮೋಟ್ ಇಟ್ ಆನ್ ಇನ್ಸ್ಟಾಗ್ರಾಮ್. ಇಲ್ಲ ಅಂತ ಹೇಳಿದ್ರೆ ಐ ನಾಟ್, ಅದು ಯೂಸ್ಫುಲ್ ಅಲ್ಲ, ಪೇರೆಂಟ್ಸ್ಗೆ ಅದು ವರ್ತ್ ಅಲ್ಲ ಅನ್ಸಿದ್ರೆ ಐ ಡೋಂಟ್ ಪ್ರಮೋಟ್ ಇಟ್. ಸೊ ಮೋಸ್ಟ್ ಆಫ್ ದ ಮೇಲೆಲ್ಲ ಜಾಸ್ತಿ ಸ್ಪೆಂಡ್ ಮಾಡೋದಿಲ್ಲ. ಸೊ ನೀವು ಇದನ್ನು ಝೀರೋ ಸ್ಪೆಂಡಿಂಗ್ ಅಂತಲೇ ಕನ್ಸಿಡರ್ ಮಾಡ್ಬೋದು ಅವನ ಕ್ಲಾದಿಂಗ್ ಮತ್ತು ಟಾಯ್ಸ್ ಮೇಲೆ. ಆ್ಯಂಡ್ ಇದು ಬಿಟ್ಟು ನಾನು ಆನ್ಲೈನಲ್ಲಿ ಅವನಿಗೆ ಪಬ್ಲಿಕ್ ಸ್ಪೀಕಿಂಗ್ ಕ್ಲಾಸ್ಗೆ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ ನಾವು ಫೋನಿಕ್ಸ್ ಕ್ಲಾಸ್ ಇರ್ಬೋದು, ಮತ್ತು ಫೋನಿಕ್ಸ್ ಕ್ಲಾಸಲ್ಲೇ ಡಿಫ್ರೆಂಟ್ ಲೆವೆಲ್ಸ್ನ ಅಟೆಂಡ್ ಮಾಡಿದ್ದಾನೆ ಅವನು. ಸೊ ಈಗ ರೀಸೆಂಟಾಗಿ ಪಬ್ಲಿಕ್ ಸ್ಪೀಕಿಂಗ್ ಕ್ಲಾಸಸ್ನ ಅಟೆಂಡ್ ಮಾಡ್ತೀನಿ. ಆ್ಯಂಡ್ ಇದು ಕೂಡ ಐ ಡೋಂಟ್ ಸ್ಪೆಂಡ್ ಮನಿ ಆನ್ ಇಟ್. ಇದನ್ನು ನನಗೆ ಕೊಲಾಬ್ರೇಷನಲ್ಲಿ ಲೈಕ್ ಸ್ಪಾನ್ಸರ್ಡ್ ಇರುತ್ತೆ. ಹಾಗಾಗಿ ನಾನು ಪಬ್ಲಿಕ್ ಸ್ಪೀಕಿಂಗ್ ಕ್ಲಾಸ್ನ ಅಟೆಂಡ್ ಮಾಡಿಸ್ತಾ ಇದ್ದೀನಿ ಅವನಿಗೆ. Should climb up the stairs or go from the left? The children, the kids. Go from the steps. ಲೆಫ್ಟ್. Okay. ಗುಡ್ ಹ್ಯಾಬಿಟ್ ಆರ್ ಬ್ಯಾಡ್? And ಪ್ಲೇ ಏರಿಯಾ ಆಚೆ ಕಡೆ ಕರ್ಕೊಂಡು ಹೋಗೋದು, ಅವ್ನ ಪ್ಲೇ ಡೇಟ್ ಆ ಥರ ಎಲ್ಲ, ಆ ಥರದ್ದೆಲ್ಲ ಮುಂಚೆ ನಾನು ತುಂಬ ಸ್ಪೆಂಡ್ ಮಾಡ್ತಿದ್ದೆ. ಬಟ್ ಈಗ ನಾವು ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗಿರೋದ್ರಿಂದ ಇಲ್ಲೇ ಅವನಿಗೆ ಸಾಕಷ್ಟು ಫ್ರೆಂಡ್ಸ್, ಪ್ಲೇ ಏರಿಯಾ, ಬಾಸ್ಕೆಟ್ಬಾಲ್ ಕೋರ್ಟ್, ಹಾಗೆಯೇ ಸ್ಕೇಟಿಂಗ್ ಪ್ಲೇಸ್, ಸೈಕ್ಲಿಂಗ್ ಏರಿಯಾ ಸಾಕಷ್ಟು ಇರೋದ್ರಿಂದ, ಸ್ವಿಮ್ಮಿಂಗ್ ಎಲ್ಲ ನಾನು ಎಲ್ಲೂ ಆಚೆ ಕರ್ಕೊಂಡು ಹೋಗಿ ಸ್ಪೆಂಡ್ ಮಾಡೋದಿಲ್ಲ. ಅವನಿಗೆ ಬೌಲಿಂಗ್ ಕೂಡ ಇದೆ ನಮ್ಮ ಅಪಾರ್ಟ್ಮೆಂಟಲ್ಲಿ. ಸೊ ಹಾಗಾಗಿ ನಾವು ಬೇರೆ ಏನಕ್ಕೂ ಅವನಿಗೆ ಆಚೆ ಕರ್ಕೊಂಡು ಹೋಗಿ ಪ್ಲೇ ಡೇಟ್ ಅಂತೆಲ್ಲ ತುಂಬ ಕಡಿಮೆ, ತುಂಬ ರೇರಾಗಿ ಕರ್ಕೊಂಡು ಹೋಗ್ತೀನಿ ನಾನು. ಅದು ನಾನು ಗ್ಲೋಬಲ್ ಡಿವಿನಿಟಿ ಮಾಲಲ್ಲಿ ರಂಬಲ್ ಟಂಬಲ್ ಅಂತಿದೆ, ಅಲ್ಲಿ ನಾನು ಹೆಚ್ಚಾಗಿ ಕರ್ಕೊಂಡು ಹೋಗ್ತಾ ಇದ್ದೆ. ಈಗ ಕಂಪ್ಲೀಟ್ಲಿ ಅಪಾರ್ಟ್ಮೆಂಟಲ್ಲೇ ಅವನು ಆಟ ಆಡ್ತಾನೆ. ಇನ್ನು ನೆಕ್ಸ್ಟ್ ಬಂದು ಅವನ ಫುಡ್ ವಿಚಾರಕ್ಕೆ ಬಂದರೆ, ಅವನಿಗೆ ಅಂತ ಸ್ಪೆಸಿಫಿಕ್ ಆಗಿ ನಾವು ಶಾಪ್ ಮಾಡೋದು ಫ್ರೂಟ್ಸ್. ಎವ್ರಿ ವೀಕು ನಾನು ಚರಿಗೆ ಅಂತಲೇ ಫ್ರೂಟ್ಸ್ನ ಬೈ ಮಾಡ್ತೀನಿ. ಸೊ ಒಂದು 1000 ರುಪೀಸ್ ಅಂತ ಅನ್ಕೋಬೋದು. ಸೊ ವಾರಕ್ಕೆ 1000 ಅಂದರೆ ತಿಂಗಳಿಗೆ 4000 ರುಪೀಸ್ ನಾನು ಫ್ರೂಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅವನಿಗೆ. ಇನ್ನು ಮಿಕ್ಕಿದೆಲ್ಲ ನಮ್ಮ ಓವರ್ ಆಲ್ ಗ್ರಾಸರಿಯಲ್ಲಿ ಬರುತ್ತೆ, ಅವನಿಗೆ ಅಂತ ಶಾಪ್ ಮಾಡೋದೆಲ್ಲ. ಬಟ್ ಸ್ಪೆಸಿಫಿಕಲಿ ಅವ್ನ ಲಂಚ್ ಬಾಕ್ಸಿಗೋಸ್ಕರ ಅಂತ ನಾನು ಫ್ರೂಟ್ಸ್ ಮೇಲೆ ಅವನಿಗೆ ಅಂತ ಸ್ಪೆಂಡ್ ಮಾಡೋದ್ರಿಂದ ಅದನ್ನು ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಫ್ರೂಟ್ಸ್ ಬಂದು ಅವನ ಲಂಚ್ ಬಾಕ್ಸಸ್ಗೆ ಅವ್ನು ಡೈಲಿ ನಾನು 2 to 3 ಫ್ರೂಟ್ಸ್ ಅಂತೂ ಅವನ ಓವರ್ ಆಲ್ ಡೇಯಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ. ಸೊ ಇನ್ನು ಆಚೆ ಕಡೆ ರೆಸ್ಟೋರೆಂಟ್, ಹಾಗೆಯೇ ಮೂವೀಸ್ ಈ ಥರ ತುಂಬ ರೇರಾಗಿ ಮೇ ಬಿ ಮಂತ್ಲಿ ಒನ್ಸ್, 2 ಮಂತ್ಸ್ ಒನ್ಸ್ ಆ ಥರ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ ಹಾರ್ಡ್ಲಿ ನಾನು ಆಚೆ ಕಡೆ ಫುಡೆಲ್ಲ ಅವನಿಗೆ ಏನೂ ಕೊಡೋದಿಲ್ಲ. ಆ್ಯಂಡ್ ಅವನಿಗೆ ಬೇಕಾಗಿರೋಂಥ ಸ್ನ್ಯಾಕ್ಸ್ ಎಲ್ಲ ಮೋಸ್ಟ್ ಆಫ್ ದ ಥಿಂಗ್, ಕುಕ್ಕೀಸ್ ಇರ್ಬೋದು, ಪ್ರತಿಯೊಂದು ನಾನು ಮನೇಲೇ ಪ್ರಿಪೇರ್ ಮಾಡಿಸ್ತೀನಿ. ಸೊ ಹಾಗಾಗಿ ನನ್ನ ಕುಕ್ ಇದ್ದಾರೆ, ನನಗೆ ಅವ್ರ ಹತ್ರ ಪ್ರಿಪೇರ್ ಮಾಡಿಸ್ತೀನಿ. ಕೆಲವೊಂದು ಸಲ ನಾನು ಕೂಡ ಹೊಸ ಹೊಸ ರೆಸಿಪೀಸ್ನ ಟ್ರೈ ಮಾಡ್ತೀನಿ, ಲೈಕ್ ರಾಗಿ ಕುಕ್ಕೀಸ್. ಇದೆಲ್ಲ ರೆಸಿಪೀಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಾಕಷ್ಟು ಕಿಡ್ಸ್ ಫ್ರೆಂಡ್ಲಿ ರೆಸಿಪೀಸ್ನ ಪೋಸ್ಟ್ ಮಾಡಿದ್ದೀನಿ. ನೀವು ಹೋಗಿ ಚೆಕ್ ಮಾಡಿ, ಸೇವ್ ಮಾಡಿ, ಟ್ರೈ ಮಾಡಿ. ಹಾಗೆಯೇ ಯೂಟ್ಯೂಬ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮ್ ತಿಳಿಸಿ. ಪೇಜ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.